ಅಸ್ಸಲಾಮುಅಲೈಕುಮ್. ಹಾಯ್ ನನ್ನ ಸ್ವೀಟ್ ಫ್ಯಾಮಿಲಿ, ಹೇಗಿದ್ದೀರಾ? ಅಲ್ಹಮ್ದುಲಿಲ್ಲ, ನಾನು ಚೆನ್ನಾಗಿದ್ದೀನಿ. ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೇನೆ. ಯಾವಾಗಲೂ ಚೆನ್ನಾಗಿರಿ, ಖುಷಿಯಾಗಿರಿ. ಸೊ ನಾನು ಇವತ್ತು ಮಾಡ್ತಾಯಿದ್ದೀನಿ ರಾಜ್ಮಾ. ಸೊ ರೆಸಿಡೆನ್ಸ್ ಸ್ಟೈಲಲ್ಲಿ ಮಾಡ್ತಾಯಿದ್ದೀನಿ ರಾಜ್ಮಾ. ತುಂಬ ಜನರಿಗೆ ಇಷ್ಟ ಆಗುತ್ತೆ ರಾಜ್ಮಾ ಅಂದರೆ. ಧಾಬಾದಲ್ಲಿ ಹೋಗಿ ರಾಜ್ಮಾ ನಾನ್ ರೊಟ್ಟಿ ಒಟ್ಟಿಗೆ ತಿಂತಾರೆ. ಸೊ ಅದೇ ಸೇಮ್ ಸ್ಟೈಲಲ್ಲಿ ನಾನು ಮಾಡ್ತಾಯಿದ್ದೀನಿ. ನನ್ನ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಒತ್ತಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಾನು ರಾಜ್ಮಾವನ್ನು ಓವರ್ ನೈಟ್ ನೆನೆಸಿಟ್ಟಿದ್ದೆ. ನೋಡ್ತಾ ಇದ್ದಲ್ಲ, ಇದು ರಾಜ್ಮಾ. ಇದನ್ನು ನಾನು ಓವರ್ ನೈಟ್ ಫುಲ್ಲು ರಾತ್ರಿ ನೆನೆಸಿಟ್ಟಿದ್ದೆ. ಸೊ ನಾನೊಂದು ಕುಕ್ಕರ್ ಇಡ್ತೇನೆ. ಅದಕ್ಕೆ ನಾನು ಸ್ವಲ್ಪ ಎಣ್ಣೆ ಹಾಕಿದ್ದೇನೆ. ಹೀಗಾಗಿ ಗರಂ ಮಸಾಲೆ ಹಾಕಬೇಕು. ಒಂದು ಲವಂಗ ಹಾಕ್ತಾಯಿದ್ದೇನೆ, ಒಂದು ಕೆತ್ತೆ ಹಾಕಿದ್ದೇನೆ, ಒಂದು ಗರಂ ಮಸಾಲೆ ಎಳೆ ಹಾಕಿದ್ದೇನೆ. ಮತ್ತು ಗರಂ ಮಸಾಲೆ ಇಷ್ಟ ಜಾಸ್ತಿ ಇದ್ದರೂ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ. ಆಮೇಲೆ ನಾನು ಹಾಕ್ತಾಯಿದ್ದೇನೆ ಸ್ವಲ್ಪ ಬಡೆಸೊಪ್ಪು ಹಾಕ್ತಾಯಿದ್ದೇನೆ. ಅದು ಒಳ್ಳೆಯಿಂದ ಬಿಸಿ ಆಗಬೇಕು, ಅಂದರೆ ಸ್ವಲ್ಪ ಸ್ಮೆಲ್ ಬರಬೇಕು. ಆದ ನಂತರ ನಾನು ರಾಜ್ಮಾವನ್ನು ಒಳ್ಳೆಯಿಂದ ತೊಳೆದು ಅದರ ನೀರೆಲ್ಲ ತೆಗೆದು ಅದೇ ಎಣ್ಣೆಗೆ ರಾಜ್ಮಾವನ್ನು ಹಾಕ್ತಾ ಇದ್ದೇನೆ. ಈ ಥರ ನಾವು ಮಾಡೋದರಿಂದ ನಮ್ಮ ಧಾಬಾ ಸ್ಟೈಲಲ್ಲಿ ಯಾವ ಥರ ಮಾಡ್ತಾರೆ ಸೇಮ್ ಅದೇ ನಿಮಗೆ ಟೇಸ್ಟ್ ಸಿಗುತ್ತೆ. ಸೊ ನಾವು ಎಣ್ಣೆಯಲ್ಲಿ ಸ್ವಲ್ಪ ಒಂದು 2 ನಿಮಿಷ ಆದರೂ ಆ ರಾಜ್ಮಾವನ್ನು ಒಳ್ಳೆಯಿಂದ ಫ್ರೈ ಮಾಡಿದರೆ ಆಯಿತು. ಒಳ್ಳೆಯಿಂದ ಫ್ರೈ ಮಾಡ್ತಾ ಇದ್ದೀರಲ್ಲ ನೋಡಿ, ಈ ಥರ ಫ್ರೈ ಮಾಡಿದರೆ ಆಯಿತು. ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳಿ, 1-2 ನಿಮಿಷ ಮಿಕ್ಸ್ ಮಾಡಿದರೆ ಆಯಿತು. ರಾಜ್ಮಾ ಮುಳುಗುವಷ್ಟು ನಾವು ನೀರು ಹಾಕಬೇಕು. ಇದಕ್ಕೆ ಒಂದು 3 ಗ್ಲಾಸ್ ಅಷ್ಟು ನಾನು ನೀರು ಹಾಕ್ತಾ ಇದ್ದೇನೆ. ನೋಡಿ ಇಷ್ಟೇ. ಇದನ್ನು ನಾನು ಈಗ ಕುಕ್ಕರ್ ಮುಚ್ಚಿಟ್ಟು ಸಿಟಿ ತೆಗ್ತಿದ್ದೇನೆ. ಎಷ್ಟು ಬೇಕು ಅಷ್ಟು ಸಿಟಿ ತಗೊಳ್ಳಿ, ಅಂದರೆ ಫುಲ್ಲು ಬೇಯಬೇಕು. ನಾನು ಒಂದು ಮಿಕ್ಸರ್ ಜಾರಿಗೆ ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಸ್ವಲ್ಪ ರಾಜ್ಮಾ ಮತ್ತು ಒಂದು 4-5 ಬೆಳ್ಳುಳ್ಳಿ ಮತ್ತು ಒಂದು ತುಂಡು ಶುಂಠಿ ಮತ್ತು 2 ಟೊಮೆಟೊ ಕಟ್ ಮಾಡಿ ಪೇಸ್ಟ್ ಮಾಡಿ ಇಟ್ಟಿದ್ದೇನೆ. ಸೈಡಲ್ಲಿ ಪೇಸ್ಟ್ ಮಾಡ್ಕೊಳ್ಳಿ. ಆಮೇಲೆ ಒಂದು ಪಾತ್ರೆಗೆ ನಾನು ಸ್ವಲ್ಪ ಎಣ್ಣೆ ಹಾಕಿದ್ದೇನೆ. ಎಣ್ಣೆ ಬಿಸಿಯಾಗಿ ಬರುವಾಗ ನಾನು ಮಿಕ್ಸರ್ ಜಾರಲ್ಲಿ ಫಸ್ಟಿಗೆ 2 ನೀರುಳ್ಳಿ ತಗೊಂಡು ಸ್ವಲ್ಪ ಪೇಸ್ಟ್ ಮಾಡಿದ್ದೇನೆ. ತುಂಬ ಸಣ್ಣ ಪೇಸ್ಟ್ ಮಾಡ್ಕೊಳ್ಬೇಡಿ, ಸ್ವಲ್ಪ ಪೇಸ್ಟ್ ಮಾಡಿದರೆ ಆಯಿತು. ನೀರುಳ್ಳಿಯನ್ನು ಸ್ವಲ್ಪ ತುಂಡು ಇರಲಿ. ಇದನ್ನು ಹಸಿ ವಾಸನೆ ಹೋಗುವ ತನಕ, ಸ್ವಲ್ಪ ಕಲರ್ ಚೇಂಜ್ ಆಗುವ ತನಕ ಒಳ್ಳೆಯಿಂದ ಫ್ರೈ ಮಾಡ್ಕೊಳ್ಳಿ ನೀರುಳ್ಳಿ. ಆಮೇಲೆ ಅದಕ್ಕೆ ನಾನು ಹಾಕ್ತಿದ್ದೇನೆ ಸ್ವಲ್ಪ ಜೀರಿಗೆ ಹಾಕ್ತಾಯಿದ್ದೇನೆ, ಒಂದು 1/4 ಚಮಚದಷ್ಟು ಜೀರಿಗೆ. ಒಳ್ಳೆಯಿಂದ ಫ್ರೈ ಆಗ್ತಾ ಇರಲಿ. ನಾನು ಆ ಸೈಡಲ್ಲಿ ರಾಜ್ಮಾ ಬೇಯಲಿಕ್ಕೆ ಇಟ್ಟಿದ್ದೇನೆ, ಬೇಯ್ತಾ ಇರಲಿ. ಆಮೇಲೆ ನಾನು ಈಗ ಟೊಮೆಟೊ ಮತ್ತು ಕೊತ್ತಂಬರಿ ಸೊಪ್ಪು ಪೇಸ್ಟ್ ಮಾಡಿದ್ದು ಹಾಕ್ತಾಯಿದ್ದೇನೆ. ನೋಡಿ, ಅದು ನೀರುಳ್ಳಿ ಕಲರ್ ಚೇಂಜ್ ಆಗಿದೆ. ಈ ಟೈಮಲ್ಲಿ ನಾನು ಟೊಮೆಟೊವನ್ನು ಪೇಸ್ಟ್ ಮಾಡಿ ಹಾಕ್ತಾಯಿದ್ದೇನೆ. ಟೊಮೆಟೊ, ಶುಂಠಿ, ಬೆಳ್ಳುಳ್ಳಿ ಎಲ್ಲ ಪೇಸ್ಟ್ ಮಾಡಿದ್ದು. ಇದು ಹಸಿ ವಾಸನೆ ಹೋಗುವ ತನಕ ಒಳ್ಳೆಯಿಂದ ನಾವು ಫ್ರೈ ಮಾಡಬೇಕು, ತುಂಬ ಒಳ್ಳೆಯಿಂದ. ಗ್ಯಾಸ್ ಫಾಸ್ಟೇ ಇಟ್ಕೊಳ್ಳಿ, ಇಲ್ಲಾಂದರೆ ನೀರುಳ್ಳಿದು ನೀರು ಬಿಡುತ್ತದೆ. ನೋಡಿ, ಕಲರ್ ಚೇಂಜ್ ಆಯಿತು. ಅಷ್ಟನ್ನಕ್ಕೆ ನಾನು ಫ್ರೈ ಮಾಡಿದ್ದೀನಿ. ಈ ಟೈಮಲ್ಲಿ ನಾನು ಇದಕ್ಕೆ ಮಸಾಲೆ ಹಾಕ್ತಾ ಇದ್ದೇನೆ. ಮಸಾಲ ಅಂದರೆ ಒಂದು 2 ಚಮಚದಷ್ಟು ಮೆಣಸಿನ ಹುಡಿ, ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟು. 1 ಚಮಚದಷ್ಟು ಗರಂ ಮಸಾಲ, 1 ಚಮಚದಷ್ಟು ಕೊತ್ತಂಬರಿ ಪೌಡರ್, ಅರ್ಧ ಚಮಚದಷ್ಟು ಹಳದಿ ಪೌಡರ್, ಅರ್ಧ ಚಮಚದಷ್ಟು ಜೀರಿಗೆ ಪೌಡರ್ ಹಾಕಿ ಒಳ್ಳೆಯಿಂದ ಮಿಕ್ಸ್ ಮಾಡಿ. ಈ ಟೈಮಲ್ಲಿ ನಿಮಗೆ ನೀರು ಬೇಕು ಅಂತ ಅನಿಸುವಾಗ ಸ್ವಲ್ಪ ರಾಜ್ಮಾ ನಾವು ಕುಕ್ಕರಲ್ಲಿ ಹಾಕಿದೆ ನೋಡಿ, ಆ ನೀರನ್ನು ಅದಕ್ಕೆ ಹಾಕಿದರೆ ಆಯಿತು. ಬಟ್ ನನ್ನ ನೀರು ಸರಿಯಾಗಿತ್ತು, ಅದಕ್ಕೆ ನಾನು ಪ್ಲೈನ್ ನೀರು ಹಾಕ್ತಾ ಇದ್ದೇನೆ. ನಿಮ್ಮ ಹತ್ರ ರಾಜ್ಮಾಕ್ಕೆ ನೀರು ಜಾಸ್ತಿ ಇದ್ದರೆ ಈ ಟೈಮಲ್ಲಿ ಸ್ವಲ್ಪ ನೀರು ಹಾಕಿ ಬೆರೆಸ್ತಾ ಹೋಗಿ ಈ ಥರ. ಯಾಕಂದರೆ ನಾವು ಎಲ್ಲ ಹಸಿ ಹಾಕಿದ್ದೆಲ್ಲೋ, ಹಸಿ ವಾಸನೆ ಎಲ್ಲ ಹೋಗಬೇಕು. ಅದಕ್ಕೆ ಎಷ್ಟು ಕಲರ್ ಚೇಂಜ್ ಆಗುತ್ತೆ ನೋಡಿ, ಅಷ್ಟು ತನಕ ಒಳ್ಳೆಯಿಂದ ಮಿಕ್ಸ್ ಮಾಡ್ಕೊಳ್ಳಿ. ಕಲರ್ ಚೇಂಜ್ ಆಗ್ತಾ ಇರುತ್ತೆ.
ನೋಡಿ ಈ ಟೈಮಲ್ಲಿ ನಮ್ಮ ಕಲರೆಲ್ಲ ಚೇಂಜ್ ಆಯಿತು. ಸ್ವಲ್ಪ ನೀರು ಹಾಕ್ಕೊಂಡು ಪುನಃ ನಾನು ಮಿಕ್ಸ್ ಮಾಡ್ತಾಯಿದ್ದೀನಿ. ಇದು ರಾಜ್ಮದ್ದು ನೀರು ನಾವು ಕುಕ್ಕರಲ್ಲಿ ಹಾಕಿದ್ದು ನೋಡಿ, ಸ್ವಲ್ಪ ನೀರು ಜಾಸ್ತಿ ಇತ್ತು. ಆ ನೀರು ಹಾಕಿ ನಾನು ಇದು ಹಾಕ್ತಾಯಿದ್ದೀನಿ. ಈ ಟೈಮಲ್ಲಿ ನಾನು ರಾಜ್ಮಾ ಹಾಕ್ತಾಯಿದ್ದೀನಿ. ರಾಜ್ಮಾ ಒಳ್ಳೆ ಬೆಂದಿದೆ. ಸೊ ನೋಡ್ತಾ ಇದ್ದೀರಲ್ವ, ತುಂಬ ನೀರು ಇದ್ದರೆ ನೀರು ತೆಗೆದು ಬಿಡಿ, ಎಲ್ಲ ನೀರು ಹಾಕ್ಕೊಳ್ಬೇಡಿ. ನನ್ನ ನೀರು ಸರಿ ಉಂಟು, ಅದಕ್ಕೆ ನಾನು ಹಾಕಿದೆ. ಒಳ್ಳೆಯಿಂದ ಮಿಕ್ಸ್ ಮಾಡಿ, ಒಳ್ಳೆಯೊಂದು 2 ಬಾಯ್ಲ್ ಬರಲಿ. ನಿಮಗೆ ನೀರು ಬೇಕು ಅಂತ ಅನಿಸಿದರೆ ಸ್ವಲ್ಪ ನೀರು ಹಾಕ್ಕೊಳ್ಳಿ. ನೋಡಿ ಇದು ಬೇಯ್ತಾ ಇರುತ್ತೆ. ನಾನು ಗ್ಯಾಸು ಸ್ಲೋವಲ್ಲಿ ಇಡ್ತಾ ಇರ್ತೀನಿ. ಅಷ್ಟು ತನಕ ಇದಕ್ಕೆ ನಾನು ಒಗ್ಗರಣೆ ಕೊಡಲಿಕ್ಕೆ ಸ್ವಲ್ಪ ತುಪ್ಪ ಹಾಕಿದ್ದೇನೆ, 1 ಕಾಯಿಮೆಣಸು ಕಟ್ ಮಾಡಿ ಹಾಕಿದ್ದೇನೆ, ಮತ್ತು ಸ್ವಲ್ಪ ಕಸ್ತೂರಿ ಮೇಥಿ. ಒಳ್ಳೆ ಫ್ರೈ ಆದ ನಂತರ ಅದಕ್ಕೆ ನಾನು ಹಾಕ್ತಾಯಿದ್ದೀನಿ. ತುಪ್ಪದಲ್ಲಿ ಒಗ್ಗರಣೆ ಕೊಟ್ಟಿದ್ದೀನಿ. ಕಾಯಿಮೆಣಸು, ಕಸ್ತೂರಿ ಮೇಥಿ ಅಷ್ಟೇ, ಮತ್ತೇನೂ ಇಲ್ಲ. ಇದರ ಮೇಲೆ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾ ಇದ್ದೇನೆ. ಸ್ವಲ್ಪ ವಿಡಿಯೋ ಫಾಸ್ಟ್ ಆಗಿದೆ. ಆಮೇಲೆ ಇದನ್ನು ಒಳ್ಳೆಯಿಂದ ಮಿಕ್ಸ್ ಮಾಡಿದ್ದೀನಿ. ಯಾಕಂದರೆ ನಾನು ಇದು 4 ಗಂಟೆ ಎದ್ದು ಪದಾರ್ಥ ಮಾಡೋದಕ್ಕೆ ಸ್ವಲ್ಪ ಫಾಸ್ಟ್ ಗ್ಯಾಸ್ ಮಾಡಿದ್ದೀನಿ, ವಿಡಿಯೋ ಹಾಕಿದ್ದೀನಿ. ಯಾಕಂದರೆ ನಮಗೆ ಉಪವಾಸ ಅಲ್ವಾ, ಸೊ ಹಾಗೋಸ್ಕರ. ನೋಡಿ ಯಾವ ಥರ ಬಂದಿದೆ ಅಂತ. ತುಂಬ ಟೇಸ್ಟಿಯಾದ ನಿಮಗೆ ರಾಜ್ಮಾ ರೆಡಿಯಾಗಿದೆ. ನೋಡ್ತಾ ಇದ್ದೀರಲ್ವ, ಸೂಪರ್ ಟೇಸ್ಟಿ ಆಗುತ್ತೆ. ಒಗ್ಗರಣೆ ತುಪ್ಪದಲ್ಲಿ ಮಾಡ್ಕೊಳ್ಳಿ. ತುಪ್ಪ ಇಲ್ಲ ಅಂದರೆ ಬಟರಲ್ಲಿ, ಬೆಣ್ಣೆಯಲ್ಲಿ ಮಾಡಿದ್ರೆ ಇನ್ನೂ ತುಂಬಾ ಟೇಸ್ಟಿ ಆಗುತ್ತೆ. ಬೆಣ್ಣೆ ಇರಲಿಲ್ಲ, ಸೊ ತುಪ್ಪದಲ್ಲಿ ಮಾಡಿದೆ. ಎಣ್ಣೆಯಲ್ಲಿ ಒಗ್ಗರಣೆ ಮಾಡಬೇಡಿ. ತುಪ್ಪ ಇಲ್ಲದ್ರೆ ಬೆಣ್ಣೆಯಲ್ಲಿ ಮಾಡ್ಕೊಳ್ಳಿ. ಒಗ್ಗರಣೆಗೆ ಅಷ್ಟೇ ಕಸ್ತೂರಿ ಮೇಥಿ ಮತ್ತು ಕಾಯಿಮೆಣಸು. ನೋಡಿ ಯಾವ ಥರ ಬಂದಿದೆ ಅಂತ ನೋಡ್ತಾ ಇದ್ದೀರಲ್ವ. ಸೊ ಸೂಪರ್ ಟೇಸ್ಟಿಯಾದ ನಮ್ಮ ರಾಜ್ಮಾ ರೆಡಿ ಆಯಿತು. ನನ್ನ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಒತ್ತಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹೊಸೊಬ್ಬರು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡೇ ನೋಡಿ. ನಿಮ್ಮ ಪ್ರೀತಿ ಸದಾ ನನ್ನೊಟ್ಟಿಗೆ ಇರಲಿ.